Hi everyone, myself Manoj. Now I am studying BCA in Interface College of Computer Application, Davanagere. Today I am going to explain the topics data and information, difference between data and information, and then what is database, DBMS, and then types of languages of DBMS. ನೋಡ್ತಾ ಹೋಗೋಣ. ಫಸ್ಟ್ ಡೇಟಾ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಡೇಟಾ ಅಂದ್ರೆ ಏನಂತ ನೋಡೋದಾದ್ರೆ ದೇ ಮೇ ಕನ್ಸಿಸ್ಟ್ ಆಫ್ ಫ್ಯಾಕ್ಟ್ಸ್ ಅಂಡ್ ನಂಬರ್ಸ್ ಅಂಡ್ ನೇಮ್ಸ್ ಅಂಡ್ ಫಿಗರ್ಸ್ ಆರ್ ಈವನ್ ಡಿಸ್ಕ್ರಿಪ್ಷನ್ ಆಫ್ ಥಿಂಗ್ಸ್. ನಾವು ಡೇಟಾನ ರಾ ಫ್ಯಾಕ್ಟ್ ಅಂತಾನೆ ಹೇಳ್ತಾ ಹೋಗ್ಬೋದು. ಡೇಟಾ ಇಟ್ ಕನ್ಸಿಸ್ಟ್ ಆಫ್ ದ ಫ್ಯಾಕ್ಟ್ಸ್ ಅಂದ್ರೆ ಫಿಗರ್ಸ್. ಫ್ಯಾಕ್ಟ್ಸ್ ಅಂತ ಹೇಳಿದ್ರೆ ಇದು ಇಯರ್ 2023 ಇದನ್ನ ನಾವು ಫ್ಯಾಕ್ಟ್ ಅಂತ ಹೇಳ್ಬೋದು. ಫಿಗರ್ ಅಂದ್ರೆ ಎಷ್ಟು ಡೇಸ್ ಆಗಿದೆ ಅಂತೇಳಿ ನೋಡ್ತಾ ಹೋಗೋದಾದ್ರೆ ಅದನ್ನ ನಾವು ಫಿಗರ್ ಅಂತ ಹೇಳ್ತಾ ಹೋಗ್ತೀವಿ. Data is used to implement the numbers and names and then on the other things ಅಂತಾನೆ ಹೇಳ್ತಾ ಹೋಗ್ಬೋದು. In other words, data does not carry any specific purpose and has no significance by itself. Data is measured in the terms of bits and bytes. ಡೇಟಾನ ನಾವು ಬಿಟ್ಸ್ ಅಂಡ್ ಬೈಟ್ಸ್ ಅಲ್ಲಿ ಮೆಜರ್ ಮಾಡ್ತಾ ಹೋಗ್ತೀವಿ. ದೆನ್ ಇನ್ಫಾರ್ಮೇಶನ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋದಾದ್ರೆ ಇನ್ಫಾರ್ಮೇಶನ್ ಇಟ್ ಈಸ್ ಅ ಪ್ರೊಸೆಸ್ಡ್ ಫಾರ್ಮ್ ಆಫ್ ಡೇಟಾ ಅಂತಾನೆ ಹೇಳ್ತಾ ಹೋಗ್ಬೋದು. ನಾವು ಡೇಟಾ ಪ್ರೊಸೆಸ್ ಮಾಡಿರೋದನ್ನ ಇನ್ಫಾರ್ಮೇಶನ್ ಅಂತೇಳಿ ಕರಿತಾ ಹೋಗ್ತೀವಿ. ಅಂಡ್ ಆರ್ಗನೈಸ್ಡ್ ಅಂಡ್ ಸ್ಟ್ರಕ್ಚರ್ಡ್ ಡೇಟಾ ಇಟ್ ಪ್ರೊವೈಡ್ ಕಾಂಟೆಕ್ಸ್ಟ್ ಫಾರ್ ಡೇಟಾ ಅಂಡ್ ಎನೇಬಲ್ ಡಿಸಿಷನ್ ಮೇಕಿಂಗ್. ಇನ್ಫಾರ್ಮೇಶನ್ ಡೇಟಾಗೆ ಡಿಸಿಷನ್ ಮೇಕಿಂಗ್ ನ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅಂಡ್ ದೆನ್ ಡಿಫ್ರೆನ್ಸ್ ಬಿಟ್ವೀನ್ ಡೇಟಾ ಅಂಡ್ ಇನ್ಫಾರ್ಮೇಶನ್ ನೋಡ್ತಾ ಹೋಗೋದಾದ್ರೆ ಡೇಟಾನ ರಾ ಫ್ಯಾಕ್ಟ್ ಅಂತ ಹೇಳ್ತಾ ಹೋಗ್ಬೋದು. ಇನ್ಫಾರ್ಮೇಶನ್ ಇಟ್ ಈಸ್ ದ ಪ್ರೊಸೆಸ್ಡ್ ಫಾರ್ಮ್ ಆಫ್ ಡೇಟಾ ಅಂತಾನೆ ಹೇಳ್ತಾ ಹೋಗ್ಬೋದು. Data is an individual unit that contains raw materials which do not carry specific meaning. Data meaning ಆಗಿ ಇರೋದಿಲ್ಲ. ಇನ್ಫಾರ್ಮೇಶನ್ it conveys the meaning. Information is group of data that collectively carries a logical meaning. ಇದು ಇನ್ಫಾರ್ಮೇಶನ್ ನಮಗೆ ಮೀನಿಂಗ್ ಕೊಡ್ತಾ ಹೋಗುತ್ತೆ. ಅಂಡ್ ಗ್ರೂಪ್ ಆಫ್ ಡೇಟಾನ ನಾವು ಇನ್ಫಾರ್ಮೇಶನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಡೇಟಾ ಡಸ್ ನಾಟ್ ಡಿಪೆಂಡ್ ಆನ್ ಇನ್ಫಾರ್ಮೇಶನ್. ಡೇಟಾ ಇನ್ಫಾರ್ಮೇಶನ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಅಂಡ್ ದೆನ್ ಇನ್ಫಾರ್ಮೇಶನ್ ಡಿಪೆಂಡ್ಸ್ ಆನ್ ಡೇಟಾ ಅಂತಾನೆ ಹೇಳ್ತಾ ಹೋಗ್ಬೋದು. ರಾ ಡೇಟಾ ಅಲೋನ್ ಈಸ್ ಇನ್ಸಫಿಷಿಯಂಟ್ ಫಾರ್ ಡಿಸಿಷನ್ ಮೇಕಿಂಗ್. ಡೇಟಾ ಇನ್ಸಫಿಷಿಯಂಟ್ ಆಗಿರೋದಿಲ್ಲ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ. ಇನ್ಫಾರ್ಮೇಶನ್ ಇಸ್ ಸಫಿಷಿಯಂಟ್ ಫಾರ್ ದ ಡಿಸಿಷನ್ ಮೇಕಿಂಗ್. ಇನ್ಫಾರ್ಮೇಶನ್ ಸಫಿಷಿಯಂಟ್ ಆಗಿರುತ್ತೆ ಒಂದು ಡಿಸಿಷನ್ ತಗೊಬೇಕು ಅಂತ ಹೇಳಿದ್ರೆ. an example of data is a student's test score ಅಂತಾನೆ ಹೇಳ್ತಾ ಹೋಗ್ಬೋದು. the average score of the class is the information derived from the given data. the average ನೋಡ್ತಾ ಹೋಗೋದಾದ್ರೆ ಇನ್ಫಾರ್ಮೇಶನ್ ಅಂತ ಹೇಳ್ತಾ ಹೋಗ್ತೀವಿ ನಾವು ಒಂದು ಸ್ಟೂಡೆಂಟ್. ಮತ್ತೆ ಸ್ಟೂಡೆಂಟ್ಸ್ ಟೆಸ್ಟ್ ಸ್ಕೋರ್ನ ಇಟ್ ಈಸ್ ದ ಫ್ಯಾಕ್ಟ್ ಅಂತಾನೆ ಹೇಳ್ತಾ ಹೋಗ್ಬೋದು. ಡೇಟಾ ಅಂತ ಹೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ವಾಟ್ ಈಸ್ DBMS ಅಂತ ಹೇಳಿ ಡೇಟಾಬೇಸ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಡೇಟಾಬೇಸ್ ಈಸ್ ಎ ಕಲೆಕ್ಷನ್ ಆಫ್ ಡೇಟಾ ಅಂತಾನೆ ಹೇಳ್ತಾ ಹೋಗ್ಬೋದು. ಇನ್ನು ಚೆನ್ನಾಗಿ ನೋಡ್ತಾ ಹೋಗೋದಾದ್ರೆ ಡೇಟಾಬೇಸ್ ಈಸ್ ಎ ಕಲೆಕ್ಷನ್ ಆಫ್ ರಿಲೇಟೆಡ್ ಡೇಟಾ ಅಂಡ್ data is collection of facts and figures that can be processed to produce a information ಅಂತಾನೆ ಹೇಳ್ತಾ ಹೋಗ್ಬೋದು. and mostly data represents recordable facts. Data aids in the producing information which is based on the facts. next then DBMS ಅಂದ್ರೆ ಏನು ಅಂತ ನೋಡ್ತಾ ಹೋಗೋದಾದ್ರೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಈಸ್ ಎ ಸಾಫ್ಟ್ವೇರ್. ಇದು ಒಂದು ಸಾಫ್ಟ್ವೇರ್ ವಿಚ್ ಈಸ್ used to manage the database. ಡೇಟಾಬೇಸ್ ನ ಮ್ಯಾನೇಜ್ ಮಾಡೋದಕ್ಕೆ ನಾವು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳ್ತಾ ಹೋಗ್ತೀವಿ. ಎಕ್ಸಾಂಪಲ್ ನೋಡ್ತಾ ಹೋಗೋದಾದ್ರೆ MySQL, Oracle, etc. ವೆರಿ ಪಾಪ್ಯುಲರ್ ಕಮರ್ಷಿಯಲ್ ಡೇಟಾಬೇಸ್ ವಿಚ್ ಈಸ್ used in different applications ಅಂತಾನೆ ಹೇಳ್ತಾ ಹೋಗೋದು. DBMS provides an interface to perform various operations like database creation and storing the data in it and updating the data and creating a table in the database and a lot of more. ಅಂದ್ರೆ ಫಸ್ಟ್ ನಾವು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಇದು ಡೇಟಾನ ಅದರಲ್ಲಿ ನಾವು ಡೇಟಾನ ಸ್ಟೋರ್ ಮಾಡ್ತಾ ಹೋಗ್ತೀವಿ. ಅಂಡ್ ದೆನ್ ಡೇಟಾನ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ, ಡೇಟಾನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ, ಅಂಡ್ ದೆನ್ ಡೇಟಾನ ಡಿಲೀಟ್ ಮಾಡ್ತಾ ಹೋಗ್ತೀವಿ. ಇದೇ ಡೇಟಾಬೇಸ್ ಕೆಲಸ ಮಾಡೋವಂಥದ್ದು. and provide the protection and the security to the database. ಇದು
ಪ್ರೊಟೆಕ್ಷನ್ ಅಂಡ್ ದೆನ್ ಸೆಕ್ಯೂರಿಟಿನೂ ಕೊಡ್ತಾ ಹೋಗುತ್ತೆ ಡೇಟಾಬೇಸಿಗೆ. ಈ ಇನ್ ದ ಕೇಸ್ ಆಫ್ ಮಲ್ಟಿಪಲ್ ಯೂಸರ್ಸ್ ಇಟ್ ಅಲೋಸ್ ಮೇಂಟೆನೆನ್ಸ್ ಡೇಟಾ ಕನ್ಸಿಸ್ಟೆನ್ಸಿ. ಒಂದು ಕನ್ಸಿಸ್ಟೆನ್ಸಿ ಆಗಿರೋ ಡೇಟಾನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ, ಮತ್ತೆ ಡೇಟಾಗೆ ಸೆಕ್ಯೂರಿಟಿ ಅಂಡ್ ದೆನ್ ಪ್ರೊಟೆಕ್ಷನ್ ನ ಕೊಡ್ತಾ ಹೋಗುತ್ತೆ ಡಿಬಿಎಂಎಸ್. ಡಿಬಿಎಂಎಸ್ ಅಲೋಸ್ ಯೂಸರ್ ದ ಫಾಲೋಯಿಂಗ್ ಟಾಸ್ಕ್: data definition. It is used to creation, modification and removal of definition that defines the organization of data in the database ಅಂತಾನೆ ಹೇಳ್ತಾ ಹೋಗ್ಬೋದು. ಡೇಟಾನ ಕ್ರಿಯೇಟ್ ಮಾಡಿ ಮಾಡಿಫಿಕೇಶನ್ ಮಾಡೋದನ್ನ ನಾವು ಡೇಟಾ ಡೆಫಿನೇಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅಂಡ್ ದೆನ್ ಡೇಟಾ ಅಪ್ಡೇಷನ್: ಇಟ್ ಈಸ್ ಯೂಸ್ಡ್ ಟು ದ ಇನ್ಸರ್ಷನ್ ಅಂಡ್ ಮಾಡಿಫಿಕೇಶನ್ ಅಂಡ್ ಡಿಲೀಷನ್ ಆಫ್ ದ ಆಕ್ಚುಯಲ್ ಡೇಟಾ ಇನ್ ದ ಡೇಟಾಬೇಸ್. ಒಂದು ಇನ್ಸರ್ಟ್ ಮಾಡೋ ಡೇಟಾನ ಅಂಡ್ ದೆನ್ ಮಾಡಿಫಿಕೇಶನ್ ಮಾಡಿ ಅಂಡ್ ದೆನ್ ಡಿಲೀಟ್ ಮಾಡೋದನ್ನ ನಾವು ಅಪ್ಡೇಷನ್ ಅಂತ ಕರಿತಾ ಹೋಗ್ತೀವಿ. ಡೇಟಾ ರಿಟ್ರೀವಲ್ ಅಂತ ಹೇಳ್ತಾ ಹೋದ್ರೆ ಇಟ್ ಈಸ್ ಯೂಸ್ಡ್ ಟು ರಿಟ್ರೀವ್ ದಿ ಡೇಟಾ ಫ್ರಮ್ ದ ಡೇಟಾಬೇಸ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಬೈ ಅಪ್ಲಿಕೇಶನ್ ಫಾರ್ ವೇರಿಯಸ್ ಪರ್ಪಸ್. ಒಂದು ವೇರಿಯಸ್ ಪರ್ಪಸ್ಗೆ ಯೂಸ್ ಆಗಿರುವಂತ ಡೇಟಾನ ರಿಟ್ರೀವ್ ಮಾಡೋದನ್ನ ನಾವು ಡೇಟಾ ರಿಟ್ರೀವಲ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ದೆನ್ ಡಿಬಿಎಂಎಸ್ ಅಲ್ಲಿ 4 ಲ್ಯಾಂಗ್ವೇಜಸ್ ಬರ್ತಾ ಹೋಗುತ್ತೆ. ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್, ಅಂಡ್ ದೆನ್ ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್, ಅಂಡ್ ದೆನ್ ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜ್, ಅಂಡ್ ಫೈನಲ್ ಟ್ರಾನ್ಸಾಕ್ಷನ್ ಕಂಟ್ರೋಲ್ ಲ್ಯಾಂಗ್ವೇಜ್. ಇದಿಷ್ಟು ಲ್ಯಾಂಗ್ವೇಜ್ ನ ನೋಡ್ತಾ ಹೋಗೋಣ. ಲ್ಯಾಂಗ್ವೇಜಸ್ ಅಂಡ್ ದೆನ್ ಅದ್ರದ್ದು ಆಪರೇಷನ್ಸ್ ನ ನೋಡ್ತಾ ಹೋಗೋಣ. ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಅಂತ ಹೇಳ್ತಾ ಹೋದ್ರೆ ಇಟ್ ಕ್ರಿಯೇಟ್ಸ್ ದ ಫ್ರೇಮ್ವರ್ಕ್ ಆಫ್ ಡೇಟಾಬೇಸ್ ಬೈ ಸ್ಪೆಸಿಫೈಯಿಂಗ್ ದ ಡೇಟಾಬೇಸ್ ಸ್ಕೀಮ್ಸ್ ವಿಚ್ ಇಸ್ ಸ್ಟ್ರಕ್ಚರ್ ದಟ್ ರೆಪ್ರೆಸೆಂಟ್ಸ್ ದ ಆರ್ಗನೈಸೇಷನ್ ಆಫ್ ದ ಡೇಟಾ. ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಅಂದ್ರೆ ಒಂದು ಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡೋದಕ್ಕೆ ಯಾವ್ಯಾವ ಎಲ್ಲ ಒಂದಿಷ್ಟು ಆಪರೇಷನ್ ನ ಯೂಸ್ ಮಾಡ್ಕೊಂಡು ನಾವು ಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಇಟ್ಸ್ ಕಾಮನ್ ಯೂಸಸ್ ಇನ್ಕ್ಲೂಡ್ ದ ಕ್ರಿಯೇಷನ್ ಅಂಡ್ ಆಲ್ಟ್ರೇಷನ್ ಆಫ್ ಟೇಬಲ್, ಫೈಲ್ಸ್, ಇಂಡೆಕ್ಸ್ ಅಂಡ್ ಕಾಲಮ್ಸ್ ವಿತ್ ಇನ್ ದ ಡೇಟಾಬೇಸ್. ನಾವು ಒಂದು ಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡೋದಕ್ಕೆ ಅಂಡ್ ದೆನ್ ಆಲ್ಟರ್ ಮಾಡೋದಕ್ಕೆ, ಟೇಬಲ್ ನ ಆಲ್ಟರ್ ಮಾಡೋದಕ್ಕೆ, ಫೈಲ್ಸ್ ನ ಮಾಡೋದಕ್ಕೆ, ಅಂಡ್ ದೆನ್ ಇಂಡೆಕ್ಸ್ ಅಂಡ್ ಕಾಲಮ್ಸ್ ನ ಇನ್ಸರ್ಟ್ ಮಾಡೋದಕ್ಕೆ ನಾವು ಇದೆಲ್ಲ ಆಪರೇಷನ್ಸ್ ನ ಮಾಡ್ತಾ ಹೋಗ್ತೀವಿ. ಫಸ್ಟ್ ಯಾವ್ದು ಬರುತ್ತೆ, ಫಸ್ಟ್ ಆಪರೇಷನ್ ಯಾವ್ದಪ್ಪ ಅಂದ್ರೆ ಇದರಲ್ಲಿ ಕ್ರಿಯೇಟ್ ಎ ನ್ಯೂ ಡೇಟಾಬೇಸ್ ಆರ್ ಆಬ್ಜೆಕ್ಟ್ ಸಚ್ ಆಸ್ ಎ ಟೇಬಲ್, ಇಂಡೆಕ್ಸ್ ಆರ್ ಕಾಲಮ್. ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ ನಾವು ಸ್ಟ್ರಕ್ಚರ್ ನ. ಅಂಡ್ ದೆನ್ ಆಲ್ಟರ್ ಮಾಡಬೇಕು ಅಂದ್ರೆ ಇದನ್ನ ಯೂಸ್ ಮಾಡಿ ಕಮಾಂಡ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಚೇಂಜಸ್ ದ ಸ್ಟ್ರಕ್ಚರ್ ಆಫ್ ದ ಡೇಟಾಬೇಸ್ ಆರ್ ಆಬ್ಜೆಕ್ಟ್. ಆ ಸ್ಟ್ರಕ್ಚರ್ ನ ಚೇಂಜ್ ಮಾಡ್ಬೇಕು ಅಂದ್ರೆ ಇದನ್ನ ಆಲ್ಟರ್ ಅನ್ನೋದನ್ನ ಯೂಸ್ ಮಾಡ್ತಾ ಹೋಗ್ಬೇಕು. ಅಂಡ್ ದೆನ್ ಅದನ್ನ ಡ್ರಾಪ್ ಮಾಡ್ಬೇಕು ಅಂತ ಹೇಳಿದ್ರೆ ಡಿಲೀಟ್ ದ ಡೇಟಾಬೇಸ್ ಆರ್ ಎಕ್ಸಿಸ್ಟ್ ಆಬ್ಜೆಕ್ಟ್ ಅನ್ನೋದಕ್ಕೆ ಡ್ರಾಪ್ ಅಂತ ಕೊಡ್ತಾ ಹೋಗ್ಬೇಕು. ಅಂಡ್ ದೆನ್ ರೀನೇಮ್ ಅಂದ್ರೆ ರೀನೇಮ್ಸ್ ದ ಡೇಟಾಬೇಸ್ ಆರ್ ಎಕ್ಸಿಸ್ಟಿಂಗ್ ಆಬ್ಜೆಕ್ಟ್ಸ್. ನಾವು ಇನ್ನೊಂದು ನೇಮ್ ನ ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರೆ ರೀನೇಮ್ ಅನ್ನೋದನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಅಂಡ್ ದೆನ್ ನೆಕ್ಸ್ಟ್ ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಇಟ್ ಪ್ರೊವೈಡ್ಸ್ ದ ಆಪರೇಷನ್ ದಟ್ ಹ್ಯಾಂಡಲ್ಸ್ ದ ಯೂಸರ್ ರಿಕ್ವೆಸ್ಟ್. ಒಂದು ಯೂಸರ್ ಕೊಟ್ಟಿರೋ ರಿಕ್ವೆಸ್ಟ್ ನ ಆಪರೇಷನ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. offering a way to access and manipulating the data that users stores within a database. And then its common function includes inserting, updating and retrieving data from the database. ಇದನ್ನ ನೋಡ್ತಾ ಹೋದ ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್ ಆಪರೇಷನ್ಸ್ ನೋಡ್ತಾ ಹೋದಾದ್ರೆ ಇನ್ಸರ್ಟ್ ಅಂಡ್ ದೆನ್ ಅಪ್ಡೇಟ್, ಡಿಲೀಟ್, ಸೆಲೆಕ್ಟ್. ಫಸ್ಟ್ ಇನ್ಸರ್ಟ್ ಆಡ್ಸ್ ಎ ನ್ಯೂ ಡೇಟಾ ಟು ಎಕ್ಸಿಸ್ಟ್ ಡೇಟಾಬೇಸ್ ಟೇಬಲ್. ಒಂದು ಹೊಸ ಡೇಟಾನ ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ. ಅಂಡ್ ದೆನ್ ಆ ಡೇಟಾನ ಅಪ್ಡೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಕಮಾಂಡ್ ನ ಯೂಸ್ ಮಾಡ್ಬೇಕಾಗುತ್ತೆ. ಅಪ್ಡೇಟ್ ಚೇಂಜಸ್ ಆರ್ ಅಪ್ಡೇಟ್ ವ್ಯಾಲ್ಯೂಸ್ ಇನ್ ದ ಟೇಬಲ್ಸ್ ಮಾಡೋದಕ್ಕೆ ನಾವು ಅಪ್ಡೇಟ್ ಮಾಡ್ತಾ ಹೋಗ್ಬೇಕಾದ್ರೆ ಅಪ್ಡೇಟ್ ಅನ್ನೋದನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಡಿಲೀಟ್ ಅಂದ್ರೆ ರಿಮೂವ್ ರೆಕಾರ್ಡ್ ಫ್ರಮ್ ದ ರೋಸ್ ಫ್ರಮ್ ಎ ಟೇಬಲ್. ಒಂದು ರೆಕಾರ್ಡ್ ನ ಏನಾದ್ರೂ ಇನ್ಸರ್ಟ್ ಮಾಡಿರೋದನ್ನ ರಿಮೂವ್ ಮಾಡ್ಬೇಕು ಅಂತ ಹೇಳಿದ್ರೆ ಡಿಲೀಟ್ ಆಪ್ಷನ್ ನ ಯೂಸ್ ಮಾಡ್ತಾ ಹೋಗ್ತೀವಿ. And then select, retrieving data from the table or multiple tables. ಒಂದು ಡೇಟಾನ ರಿಟ್ರೀವ್ ಮಾಡಬೇಕು ಅಂತ ಹೇಳಿದ್ರೆ ಸೆಲೆಕ್ಟ್ ಅನ್ನೋದನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ದೆನ್ ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜ್ ನೋಡ್ತಾ ಹೋದಾದ್ರೆ control access to the data that users store within the database essential. This language controls the right and permission of the database ಸಿಸ್ಟಮ್. ಒಂದು ಪರ್ಮಿಷನ್ ನ ಕೊಡೋದಕ್ಕೆ ಅಂಡ್ ದೆನ್ ಪರ್ಮಿಷನ್ ನ ರಿವರ್ಟ್ ಬ್ಯಾಕ್ ಮಾಡ್ಕೊಳ್ಳೋದಕ್ಕೆ ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜ್ ಅಲ್ಲಿ ಆಪರೇಷನ್ಸ್ ಇದೆ, ಅದನ್ನ ನೋಡ್ತಾ ಹೋಗೋಣ. ಇಟ್ ಅಲೋಸ್ ಟು ಯೂಸರ್ ಗ್ರಾಂಟ್ ಆರ್ ರಿವೋಕ್ ಪ್ರಿವಿಲೇಜಸ್ ಟು ದ ಡೇಟಾಬೇಸ್.
ಒಂದು ಯೂಸರ್ಗೆ ನಾವು ಗ್ರಾಂಟ್ ಕೊಡೋದು ಮತ್ತೆ ದೆನ್ ಅದನ್ನ ರಿವೋಕ್ ಅಂದೆ ವಾಪಸ್ ತಗೊಳ್ಳೋದನ್ನ ನಾವು ಆಪರೇಷನ್ಸ್ ಮಾಡ್ತಾ ಹೋಗ್ತೀವಿ ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜ್ ಅಲ್ಲಿ. ಗ್ರಾಂಟ್ ಅಂದ್ರೆ ಗಿವ್ಸ್ ಎ ಯೂಸರ್ ಆಕ್ಸೆಸ್ ಟು ದ ಡೇಟಾಬೇಸ್, ಒಂದು ಯೂಸರ್ಗೆ ಆಕ್ಸೆಸ್ ಕೊಡ್ತಾ ಹೋಗೋದು ಗ್ರಾಂಟ್ ಅಂದ್ರೆ. ಅಂಡ್ ದೆನ್ ರಿವೋಕ್ ಅಂದ್ರೆ ರಿಮೂವ್ಸ್ ಎ ಯೂಸರ್ ಆಕ್ಸೆಸ್ ಟು ದ ಟೇಬಲ್ ಅಂತ ಕೊಟ್ಟಿರೋ ಪರ್ಮಿಷನ್ ನ ವಾಪಸ್ ತಗೊಳ್ಳೋದು ರಿವೋಕ್ ಅಂದ್ರೆ. ಫೈನಲಿ ಟ್ರಾನ್ಸಾಕ್ಷನ್ ಕಂಟ್ರೋಲ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಇಟ್ ಮ್ಯಾನೇಜಸ್ ದ ಟ್ರಾನ್ಸಾಕ್ಷನ್ಸ್ ವಿತ್ ಇನ್ ದ ಡೇಟಾಬೇಸ್. ಟ್ರಾನ್ಸಾಕ್ಷನ್ಸ್ ಗ್ರೂಪ್ ಎ ಸೆಟ್ ಆಫ್ ರಿಲೇಟೆಡ್ ಟಾಸ್ಕ್ ಇಂಟು ಎ ಸಿಂಗಲ್ ಎಕ್ಸಿಕ್ಯೂಟಬಲ್ ಟಾಸ್ಕ್ and all the tasks must succeed in the order to transaction to work. ಫಸ್ಟ್ ಯಾವ್ದು ಬರುತ್ತಪ್ಪ ಅಂದ್ರೆ ಕಮಿಟ್ ಕ್ಯಾರೀಸ್ ಔಟ್ ದ ಟ್ರಾನ್ಸಾಕ್ಷನ್ ಅಂದ್ರೆ ಟ್ರಾನ್ಸಾಕ್ಷನ್ ನ ಕ್ಯಾರಿ ಮಾಡ್ತಾ ಹೋಗುತ್ತೆ. ಅಂಡ್ ದೆನ್ ರೋಲ್ ಬ್ಯಾಕ್ ಸ್ಟೋರ್ಸ್ ಎ ಟ್ರಾನ್ಸಾಕ್ಷನ್ ಇಫ್ ಎನಿ ಟಾಸ್ಕ್ ಫೇಲ್ ಟು ಎಕ್ಸಿಕ್ಯೂಟ್, ಯಾವ್ದಾದ್ರು ಟಾಸ್ಕ್ ಫೇಲ್ ಆಗಿದ್ರೆ ಒಂದು ಟ್ರಾನ್ಸಾಕ್ಷನ್ ನ ಸ್ಟೋರ್ ಮಾಡ್ತಾ ಹೋಗುತ್ತೆ, ಎಕ್ಸಿಕ್ಯೂಟ್ ಮಾಡ್ತಾ ಹೋಗೋದಕ್ಕೆ. ದೆನ್ ಸೇವ್ ಪಾಯಿಂಟ್ ಸೆಟ್ ಆಫ್ ಪಾಯಿಂಟ್ಸ್ ಇನ್ ದ ಟ್ರಾನ್ಸಾಕ್ಷನ್ ಟು ಸೇವ್. ದೀಸ್ ಆರ್ ದ ಡೇಟಾಬೇಸ್ ಲ್ಯಾಂಗ್ವೇಜಸ್ ಅಂತಾನೆ ಹೇಳ್ತಾ ಹೋಗ್ಬೋದು. ಅಂಡ್ ದೆನ್ ಐ ಕಂಪ್ಲೀಟೆಡ್ ಮೈ ಟಾಪಿಕ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.